ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಜೊತೆ ಕಿಶನ್ ಅವರಿದ್ದಾರೆ, ಅವ್ರ ಕೇರ್ ಟೇಕರ್, ಅವ್ರನ್ನ ಅತಿ ಹೆಚ್ಚು ಬಲ್ಲವರು. ನಾನು ಅವ್ರನ್ನ ಮಾತಾಡಿಸ್ತೀನಿ. ಕಿಶನ್ ಸರ್, ನಿಮ್ಮ ಮತ್ತು ಅಮ್ಮನ ನಡುವಿನ ಒಡನಾಟ ಹೇಗಿತ್ತು ಸರ್? ಸರ್, ನಾನು ಒಡನಾಟ ಅಂದರೆ ಏನು ಹೇಳೋದು, ನಾನು 16 ವರ್ಷ ಇದ್ದಾಗಿಂದ ಅಮ್ಮಂಗೆ ಗೊತ್ತು. ಈಗ ನನಗೆ 39 ವರ್ಷ ಆಗ್ತಾಯಿದೆ. ಸೊ ಆವಾಗ ನಾನು ತುಂಬ ಚಿಕ್ಕ ಹುಡುಗ. ಅಮ್ಮವ್ರ ಬಗ್ಗೆ ಒಂದು ತುಂಬ ದೊಡ್ಡ ವಿಚಾರ ಏನು ಹೇಳಬೇಕು ಅಂದರೆ, ಅವ್ರು ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರನ್ನೂ ಯಾವತ್ತೂ ಒಂದೇ ಥರ ನೋಡ್ತಾಯಿದ್ರು. ಎದ್ದು ನಿಂತೇ ಅವ್ರು ಮಾತಾಡ್ಸ್ತಿದ್ರು. ಕೂತು ಯಾರು ಇವ್ರು ಚಿಕ್ಕವರು, ದೊಡ್ಡವರು, ಇವರು ಅಧಿಕಾರದಲ್ಲಿರೋರು, ಇವರು ಏನು ಇಲ್ದು ಆ ಥರ ಯಾವತ್ತೂ ಇಲ್ಲ ಆ ಥರ. ಹಾಗಾಗಿ ನಮಗೆ ಅವರು ಅವಕಾಶ ಕೊಟ್ಟರು. ನಾವೇನು ಅವ್ರನ್ನ ನೋಡ್ಕೊಂಡಿಲ್ಲ, ಅವರೇ ನಮ್ಮನ್ನು ನೋಡ್ಕೊತಾ ಇದ್ರು ಅಂತ ಹೇಳಬೇಕು. ಅವ್ರು ಆ ಥರನೇ ಇದ್ದಿದ್ದು. ಒಂದು ದಿನಕ್ಕೂ ಅವ್ರ ಮನೆಗೆ ಬಂದರೆ ಒಂದು ಕಾಫಿ, ಊಟ, ತಿಂಡಿ ಮಾಡದೆ ನಾವು ಹೋಗಂಗಿರಲಿಲ್ಲ. ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಬಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆನೂ ನೀವು ಊಟ ತಿಂಡಿ ಮಾಡಲೇಬೇಕು, ಆ ಥರ ಇದ್ದಿದ್ದು ಅವರು. ಹಾಗಾಗಿ ಇವತ್ತು ಈ ಥರ ಆಗಿ ಕೊನೆಯ ಕ್ಷಣ ಅಂದರೆ ಹಿಂದಿನ ದಿನ ಕೈ ತುತ್ತು ತಿಂದ್ರಂತೆ ಸರ್. ಪುಣ್ಯದ ಕೆಲಸ ಹೆಂಗೆ? ಅವ್ರೇನು ಅಂತ ಹೇಳಿದ್ರೆ, ನಾವು ಊಟ ಬೇಡ ಅಂತ ಹೇಳಿದ್ರೆ ಯಾರಿಗೇ ಆಗಲಿ, ನಮಗೆ ಅಂತಲೇ ಅಲ್ಲ, ಊಟ ಇರೋರು ಬೇಡ ಅಂತ ಹೇಳಿದ್ರೆ ಅವರೇನೆ ಕಲಿಸ್ಬಿಟ್ಟು ಕೈ ತುಟ್ಟು ಹಾಕ್ಬಿಡೋರು. ನೀವು ತಿನ್ನೋದಕ್ಕಿಂತ ಜಾಸ್ತಿ ತಿಂದಿರ್ತೀರ ನೀವು ಅವಾಗ. ಆ ಥರ ಅವರು ಜಾನಕಿ ಅಮ್ಮ ಅವರು ಅಂತ ಎಲ್ಲರೂ ಹೇಳ್ತಾರಲ್ಲ, ತಾಯಿ ಥರನೇ ಇದ್ದರು. ಅವ್ರು ಯಾವತ್ತೂ ನನ್ನ ಫ್ಯಾನ್ಸ್ ಅಂತ ಹೇಳ್ತಿರಲಿಲ್ಲ, ಅವರೆಲ್ಲ ನನ್ನ ಮಕ್ಕಳು ಅಂತಲೇ ಹೇಳ್ತಾಯಿದ್ರು. ಯಾವಾಗಾದರೂ ಮುಂಚೆ ಮೀಟ್ ಮಾಡಿದರೆ ಅವ್ರ ಹತ್ರ ಮಾತಾಡಿದರೆ ಗೊತ್ತಿರುತ್ತೆ, ನನ್ನ ಮಕ್ಕಳು ಅಂತಲೇ ಹೇಳ್ತಿದ್ರು. ಅವ್ರು ಅದೇ ಥರ ನೋಡ್ಕೋತಿದ್ರು. ಮಾತಲ್ಲೇನೋ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದಲ್ಲ ಅವರು. ಸೊ ಹೆಂಗೆ ಸರ್ ನಂಟು ಮೈಸೂರಿಗೆ ಅಮ್ಮಂದು? ಅಂದರೆ ನವೀನ್ ಕಡೆಯಿಂದ ಅಂತ ಗೊತ್ತು, ಬಟ್ ಮೈಸೂರಲ್ಲೇ ಇರಬೇಕು, ಮೈಸೂರಲ್ಲೇ ನನ್ನ ಕೊನೆ ಕ್ಷಣಗಳನ್ನ ಕಲಿಬೇಕು, ಇಲ್ಲೇ ನಾನು ಜೀವಿಸಬೇಕು ಅಂತ ನಿರ್ಧಾರ ಮಾಡಿದೆ ಯಾಕೆ? ಏನಾದರೂ ಹೇಳಿದ್ರಾ? ರೀಸನ್ ಏನು ಅಂದರೆ, ಅವ್ರ ಮಗವ್ರು ಇಲ್ಲೇ ಈಗ 5 ತಿಂಗಳ ಹಿಂದೆ ಹೋಗ್ಬಿಟ್ರು. ಅದಾಗಿದ್ದ ನಂತರ ಅವರು ಮಗವ್ರು ಇಲ್ಲೇ ಹೋಗಿದ್ರಿಂದ ನಮಗೂ ಅವ್ರಿಗೂ ಇಲ್ಲೇ ಇರಬೇಕು ಅನ್ನೋದಿತ್ತು. ಸೊ ಹಂಗಾಗಿ ಇಲ್ಲೇ ಮನೆ ತೊಗೊಂಡು ಇರೋಣ. ಆಮೇಲೆ ಎಲ್ಲ ಫ್ಯಾನ್ಸ್ಗಳೆಲ್ಲ ಇಲ್ಲೇ ಇದ್ದಾರೆ ಮೈಸೂರಲ್ಲಿ, ಅವರೆಲ್ಲ ಇರೋದ್ರಿಂದ ನಾವು ಇಲ್ಲಿರೋದು ಒಳ್ಳೆಯದು ಅಂತ ಅವ್ರು ಅಂದ್ಕೊಂಡಿದ್ರು. ಸ್ಟಿಲ್ ಅವರ ಮೊಮ್ಮಗಳು, ಅವ್ರ ಮನೆಯವರೆಲ್ಲ ತುಂಬ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಸ್ಟಿಲ್ ಅವ್ರಿಗೆ ಏನೋ ಮೈಸೂರು ಅಂದರೆ ತುಂಬ ಪ್ರೀತಿ. ಈ ಕ್ಷಣಕ್ಕೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ಕಿಶನ್ ಸರ್? ತುಂಬ. ಯಾಕಂದರೆ ಅದು ಅಚಾನಕ್ ನಾವು ಅಂದ್ಕೊಂಡು ಇರಲಿಲ್ಲ. ಸಡನ್ನಾಗಿ ಏನೋ ಒಂದು ರೀಸನ್ನಿಂದ ತೋರ್ಸೋಕ್ಕೆ ಹೋಗಿ ಅದು ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಮಿಸ್ ಮಾಡ್ಕೋತೀವಿ. ಒಂಥರ ಏನೋ ಈಗಲೂ ಕನಸು ಥರ ಅನಿಸ್ತಾ ಇದೆ. ಇದಿಷ್ಟು ಕೇರ್ ಟೇಕರ್ ಕಿಶನ್ ಅವರ ಮಾತು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.